ಮಾಜಿ ಪ್ರಧಾನಿ ಮುತ್ಸದ್ದಿ ಸನ್ಮಾನ್ಯ ಶ್ರೀ ದೇವೇಗೌಡರ ಸಹಧರ್ಮಿಣಿ ಮಾತೃಶ್ರೀ ಚೆನ್ನಮ್ಮನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದೇವೇಗೌಡರ ವೈಯಕ್ತಿಕ ಜೀವನ ಮಾತ್ರ ಅಲ್ಲ, ಅವರ ಸಾರ್ವಜನಿಕ ಬದುಕಿನ ಜೊತೆಗೂ ಕೂಡ ಸಹಧರ್ಮಿಣಿಯಾಗಿ ಜೊತೆಗೆ ನಿಂತು ಇಡೀ ಕುಟುಂಬದ ಒಂದು ಹಿತ ಮಾತ್ರ ಅಲ್ಲ, ಬಂದವರೆಲ್ಲರ ಪ್ರೀತಿ ವಿಶ್ವಾಸಕ್ಕೂ ಪಾತ್ರರಾಗಿ ಮಾತೃಶ್ರೀಯಾಗಿಯೇ ಇದ್ದಂಥ ಚೆನ್ನಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನು ಭಗವಂತ ಭರಿಸ್ತಕ್ಕಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದಯಪಾಲಿಸಲಿ. ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಬಹುಶಃ ಎಲ್ಲಿ ಅನ್ನೋದು ಇನ್ನೂ ನಮಗೆ ಸ್ಪಷ್ಟ ಆಗಿಲ್ಲ. ನಮಗಿರೋ ಮಾಹಿತಿ ಪ್ರಕಾರ ಹರದನಹಳ್ಳಿಗೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಕುಟುಂಬದ ದುಃಖದಲ್ಲಿ ಭಾಗಿಯಾಗ್ತೀವಿ. ದೇವೇಗೌಡರ ರಾಜಕೀಯ ಜೀವನದ ಉದ್ದಕ್ಕೂ ಸರ್ ಸಾಲು ಸಾಲು ಸಂಕಷ್ಟಗಳನ್ನು ನೋಡಬಹುದು. ಆಸೈಡ್ ದಾಳಿಯಾಗಿತ್ತು, ಇವ್ರ ಜೊತೆ ಇಡ್ಲಿಗೆ ದೇವೇಗೌಡರದ್ದು ಹತ್ತಿರ 7 ದಶಕಗಳನ್ನು ಮೀರಿದಂಥ ರಾಜಕೀಯ ಜೀವನ. ಅವರ ಕಷ್ಟ ಸುಖಗಳ ಜೊತೆಗೆ ಭಾಗಿಯಾಗೋದು ಮಾತ್ರ ಅಲ್ಲ, ರಾಜಕೀಯ ಏಳುಬೀಳುಗಳ ಜೊತೆಗೂ ಕೂಡ ಭಾಗಿಯಾದವರು. ಸಾವಿರಾರು ಜನ ಮನೆಗೆ ಬಂದಾಗಲೂ ಕೂಡ ಆ ಮನೆಗೆ ಬಂದವ್ರನ್ನ ಪ್ರೀತಿಯಿಂದ ಸಂತೈಸಿ ಯಾವುದೇ ಬೇಸರ ಇಲ್ದಲೇ ತಮ್ಮ ಯಜಮಾನರ ಸಾರ್ವಜನಿಕ ಕಾರ್ಯಕ್ಕೆ ಶಕ್ತಿಯಾಗಿ ನಿಂತವರು. ಒಂದು ದುರದೃಷ್ಟಕರ ಘಟನೆ, ಆಸಿಡ್ ದಾಳಿಯ ಪ್ರಕರಣ ಆಗಬಾರ್ದಾಗಿತ್ತು. ಅದೊಂದು ದುರದೃಷ್ಟಕರ ಘಟನೆ. ಹೇಗೆ ರಾಜಕಾರಣ ಒಂದು ಮಾಡಿಸೋ ಶಕ್ತಿಯನ್ನು ಹೊಂದಿದೆಯೋ ಹಾಗೆ ಒಡೆಯುವ ಶಕ್ತಿಯನ್ನು ಕೂಡ ರಾಜಕಾರಣ ಹೊಂದಿದೆ. ರಾಜಕಾರಣದಲ್ಲಿ ಪಕ್ಷಗಳೇ ಒಡೆದೋಗಿದ್ದಾವೆ, ರಾಜಕಾರಣದಲ್ಲಿ ಕುಟುಂಬಗಳು ಒಡೆದೋಗಿದ್ದಾವೆ. ಅದನ್ನು ನಾನು ಮತ್ತೆ ನೆನಪು ಮಾಡ್ಕೊಳ್ಳೋಕ್ಕೆ ಬಯಸೋದಿಲ್ಲ.